ವೈಜಯಂತಿ ಅಮ್ಮನ ಹತ್ರ ಈ ವಿಚಾರನ ಮಾತಾಡೋದು ಒಳ್ಳೆಯದು. ನಾಳೆ ಪ್ಲೀಸ್ ಹೊರಟು ಬಿಡಿ ಅಂತ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ವೇದಾಂತ್ ಅವರೇ, ಏನಾದರೂ ಬೇಕಿತ್ತಾ? ಅಮ್ಮ, ಅದು ನೋಡಿ ವೇದಾಂತ್ ಅವರೇ, ನೀವಿವತ್ತು ಸರಿಯಾಗಿ ಊಟ ಮಾಡಿಲ್ಲ. ಆಫೀಸ್ ಟೆನ್ಷನು, ಅಪ್ಪ ಅಮ್ಮನ ಹುಡ್ಕೋ ಟೆನ್ಷನು ಇದ್ದೇ ಇರುತ್ತೆ. ಬೆಳೆಯೋ ಮಕ್ಕಳು ನೀವು ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡಬೇಕು ಅಲ್ವಾ? ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಏನು ಹೇಳ್ತಿದ್ದೀರ? ನಾನು ಬೆಳೆಯೋ ಮಗುನ? ಅಮ್ಮಂದಿರಿಗೆ ಮಕ್ಕಳು ಎಷ್ಟೇ ಬೆಳೆದಿರಲಿ, ಅವ್ರಿಗೆ ಮಗುನೇ. ಅಮ್ಮ, ಯಾಕೆ ಯಾವಾಗಲೂ ನನ್ನನ್ನು ನಿಮ್ಮ ಸ್ವಂತ ಮಗನ ಥರನೇ ನೋಡ್ತೀರ? ಕ್ಷಮಿಸಿ ವೇದಾಂತ್ ಅವರೇ, ಏನಾದರೂ ತಪ್ಪು ಮಾತಾಡಿದ್ನಾ? ಖಂಡಿತ ಇಲ್ಲಮ್ಮ, ಸುಮ್ಮನೆ ಕೇಳಬೇಕು ಅನ್ನಿಸ್ತು, ಹಾಗೆ ಕೇಳಿದೆ. ನಿಮ್ಮ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀರಲ್ಲ, ಯಾಕೆ ಅಂತ ಕೇಳಿದೆ ಅಷ್ಟೆ. ನೀವು ದಯವಿಟ್ಟು ನೊಂದ್ಕೊಳ್ಬಿಡಿ, ಆ ವಿಚಾರ ಬಿಡಿ. ಅಮ್ಮ, ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಿತ್ತು. ಹೇಳಿ ವೇದಾಂತ್ ಅವರೇ. ಅದು ನೀವು ನಾಳೆ ವೇದಾಂತ್ ಅವರೇ, ನಿಮ್ಗೆ ಯಾವುದೋ ವಿಷಯ ಕಾಡ್ತಾ ಇದೆ, ಏನು ಅಂತ ಮುಕ್ತವಾಗಿ ಹೇಳಿ. ಅಮ್ಮ, ನೀವು ನನಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ? ಏನು ಬೇಕು ಹೇಳಿ, ನಾನು ಮಾಡ್ತೀನಿ. ಮಕ್ಳಿಗೆ ಮಾಡಿದೆ ಇನ್ಯಾರಿಗೆ ಮಾಡ್ತಾರೆ ಹೇಳಿ? ವೇದಾಂತ್ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು. ಬನ್ನಿ, ಕೂತ್ಕೊಳ್ಳಿ. ಈಗ ಹೇಳಿ, ಏನು ಬೇಕು ನಿಮಗೆ? ವೇದಾಂತ್ ಅವರೇ, ನಿಮಗೆ ಕೇಳ್ತಿರೋದು, ಏನಾದರೂ ಬೇಕಿತ್ತಾ? ಅಮ್ಮ, ಅದು ನನಗೋಸ್ಕರ ಅಮ್ಮ, ನೀವು ನನಗೆ ಲಾಲಿ ಹಾಡ್ತೀರಾ? ಮನ್ಸು ಕೆಟ್ಟಿದೆ ಅಮ್ಮ, ತುಂಬ ಗೊಂದಲ, ಭಯ, ಏನಾಗುತ್ತೋ ಅನ್ನೋ ಆತಂಕ, ಮಿಕ್ಸ್ಡ್ ಎಮೋಷನ್ಸ್, ತುಂಬ ಹಿಂಸೆ ಆಗ್ತದೆ. ನಿಮ್ಮ ಜೋಗಳ ಕೇಳಿದ್ರೆ ನೆಮ್ಮದಿ ಅನ್ಸುತ್ತೆ. ದಯವಿಟ್ಟು ಹಾಡ್ತೀರಾ? ಖಂಡಿತ ಹಾಡ್ತೀನಿ. ಜೂಜೋ ಲಾಲಿ ಜೂಜೋ, ಜೂಜೋ ಲಾಲಿ ಜೂಜೋ, ದೇವಕಿ ನಂದನ ಶ್ರೀಕೃಷ್ಣ ಬಾಲಗೆ ಜೂಜೋ ಲಾಲಿ ಜೂಜೋ, ಕಾಳಿಂಗ ಮರ್ಧನ ಪೂತನಿ ಸಂಹಾರ, ಗೋಕುಲ ಬಾಲಕ ನೀ ಮಲಗು, ಕಾಳಿಂಗ ಮರ್ಧನ ಪೂತನಿ ಸಂಹಾರ, ಗೋಕುಲ ಬಾಲಕ ನೀ ಮಲಗು,
ಹಗಲಲ್ಲಿ ನಲಿದಾಡಿ ಇರುಳಲ್ಲೂ ಕುಣಿದಾಡಿ ಜಗವ ರಂಜಿಪಗೊಲ್ಲ ನೀ ಮಲಗು ಜೂಜು ಲಾಲಿ ಜೂಜು ಜೂಜು ಲಾಲಿ ಜೂಜು ಜೂಜು ಲಾಲಿ ಜೂಜು. ಸಾವಿರ ಪ್ರಶ್ನೆಗೆ ಉತ್ತರ ಸಿಗದೆ ಮನಸ್ಸು ಮೌನ ತಾಳಿದೆ, ಎದೆಯ ಒಳಗೆ ಹೇಳಲಾಗದ ಕಡಲಿನಷ್ಟು ನೋವಿದೆ. ಮನೆಗೆ ಹೋಗೋಣ ಪ್ಲೀಸ್, ಬನ್ನಿಪ್ಪ. ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಆ ವೈಜಯಂತಿ ಅವ್ರನ್ನ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು. ವೇದಾಂತ್, ವೇದಾಂತ್, ಬಾ ಅಮ್ಮನ ಮನೆಗೆ ಹೋಗಿ ಬರೋಣ. ನೀನು ಹೋಗ್ಬ. ಬಾ ವೇದಾಂತ್, ಹೋಗಿ ಬರೋಣ. ಇವತ್ತು ರಕ್ಷಾ ಬಂಧನ್ ಬೇರೆ. ನಾನು ಅಂಜುಗೆ ಅಕ್ಕಂಗೆ ರಾಖಿ ಕಟ್ಟಬೇಕು. ಹಾಗೆ ನಮ್ಮ ಜೂನಿಯರ್ ಕ್ರೈಮ್ ಪಾರ್ಟ್ನರ್ ಇದ್ದಾರಲ್ಲ, ಅವನು ನೋಡ್ಕೊಂಡ್ ಬರೋಣ. ನೀನು ಹೋಗ್ಬಾ. ನಾನು ಸಂಜೆ ಹೋಗ್ತೀನಿಲ್ಲ, ನಾಳೆ ಹೋಗ್ತೀನಿ. ಯಾಕೆ ವೇದಾಂತ್, ಬೇಜಾರಲ್ಲಿದ್ಯಾ? ಏನಾಯ್ತು? ನಥಿಂಗ್ ಅಮೂಲ್ಯ, ಜಸ್ಟ್ ಇಗ್ನೋರ್. ಇಲ್ಲ ವೇದಾಂತ್, ನೀನೇನೋ ತುಂಬ ಯೋಚನೆ ಮಾಡ್ತಿದ್ಯಾ. ಯಾವ್ದ್ರ ಬಗ್ಗೆ? ಏನು ಹೇಳು ವೇದಾಂತ್. ಏನೂ ಇಲ್ಲ ಬಿಡು. ವೇದಾಂತ್, ನಮ್ಮ ಸಮಸ್ಯೆಗಳು ತುಂಬ ಈಸಿಯಾಗಿರುತ್ತೆ. ನಾವೇ ಯೋಚನೆ ಮಾಡಿ ಮಾಡಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು. ಆ ಥರ ಕಾಂಪ್ಲಿಕೇಟ್ ಮಾಡ್ಕೋಬೇಡ. ಒಂದ್ಸತಿ ಕೂಲಾಗಿ ಯೋಚನೆ ಮಾಡು, ಎಲ್ಲ ಈಸಿ ಆಗುತ್ತೆ. ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹಂಗೆ ಜನರಲ್ ಆಗಿ ಹೇಳ್ದೆ ಅಷ್ಟೆ. ಸರಿ ಆಯಿತು, ನನಗೆ ಟೈಮ್ ಆಗ್ತಿದೆ. ಅಮ್ಮನ ಮನೆಗೆ ಹೋಗ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ. ಬಾಯ್. ಅಗ್ನಿ. ಏನು ಯೋಚನೆ ಮಾಡಿದೆ? ನೋಡಗ್ನಿ, ನನಗಿನ್ನೂ ಸ್ವಲ್ಪ ಟೈಮ್ ಬೇಕು. ನನ್ನ ಹತ್ರ ಟೈಮ್ ಇಲ್ಲ ಮಿಸ್ಟರ್ ವೇದಾಂತ್. ನನ್ನ ಟೈಮ್ ತುಂಬ ಕಾಸ್ಟ್ಲಿ. ಏನು ಬೇಕಾದರೂ ಕೊಡ್ತೀನಿ, ಆದರೆ ಟೈಮ್ ಮಾತ್ರ ಕೊಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಇದೇ ನನ್ನ ಆಫರು. ಅಲ್ಲಿಂದ ವೈಜಂತಿನ ಆಚೆ ಕಳಿಸು. ಇಲ್ಲಿಂದ ನಿನ್ನ ತಂದೆ ನಾನು ಕಳಿಸ್ಕೊಡ್ತೀನಿ. ಚೂಸ್ ಮಾಡು, ಯಾವ್ದು ಬೇಕು. ನಿಮ್ಮಪ್ಪ ಬೇಕಾ ಇಲ್ಲ ಆ ವೈಜಂತಿ ಬೇಕಾ? ನೋಡು, ನನಗೆ ಈ ಡಿಸಿಷನ್ ತೊಗೊಳೋದು ತುಂಬ ಕಷ್ಟ. ಯು ಫೂಲ್. ಅವರು ನನ್ನ ಸ್ವಂತ ತಾಯಿ ಇದ್ದ ಹಾಗೆ. ಸರಿ, ನೀನು ಏನು ಡಿಸಿಷನ್ ತಗೊಬೇಡ. ಹಾಗೆ ಇನ್ನೊಂದು ಸತಿ ನಿನ್ನಪ್ಪ ನಾನು ನೋಡಬೇಕು ಅಂತ ಇಲ್ಲಿ ಬರಬೇಡ. ನಿನಗೆ ಇನ್ನೂ 1 ಅವರ್ ಟೈಮ್ ಇದೆ ಮಿಸ್ಟರ್ ವೇದಾಂತ್. ಆ ವೈಜಂತಿನ ಮನೆಯಿಂದ ಆಚೆ ಕಳಿಸು, ಇಲ್ಲಾಂದರೆ ನಿಮ್ಮ ತಂದೆನ ಬೇರೆ ಊರು ಕಳಿಸ್ತೀನಿ. ಇನ್ನೊಂದು ಜನ್ಮ ಹುಡುಕಿದ್ರೂ ಅವ್ರು ನಿನ್ನ ಸಿಗಲ್ಲ. ನೋಡು, ಯೋಚನೆ ಮಾಡು. ನಿನ್ನ ನಿಜವಾಗ ಅಪ್ಪ ಬೇಕಾ ಇಲ್ಲ ಅಮ್ಮನ ಥರ ಇರೋ ವೈಜಂತಿ ಬೇಕಾ? ಯು ಹ್ಯಾವ್ 1 ಅವರ್ ಮಿಸ್ಟರ್ ವೇದಾಂತ್. ಟೈಮ್ ಜಾಸ್ತಿ ಇಲ್ಲ. ಅಗ್ನಿ, ವೇದಾಂತ್ ಅವರೇ, ಅಮ್ಮ ಹೇಳಿದ್ರು ಅಂತ ಶಾವಿಗೆ ಬಾತ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಿಮಗೆ ದೋಸೆ ಹಿಟ್ಟಿದೆ ಮಾಡಿಕೊಡ್ತೀನಿ. ಪರವಾಗಿಲ್ಲಮ್ಮ, ನಾನು ಶಾವಿಗೆ ಬಾತ್ ತಿಂತೀನಿ.
ದೋಸೆ ಮಾಡೋದು ಎಷ್ಟೊತ್ತು? 2 ನಿಮಿಷ ಮಾಡ್ಕೊಡ್ತೀನಿ ರೀ. ಪರವಾಗಿಲ್ಲಮ್ಮ, ದೋಸೆ ಬೇಡ, ಇದರ ತಿಂತೀನಿ. ಇಲ್ಲ ವೇದಾಂತ್ ಅವರೇ, 2 ನಿಮಿಷ ಮಾಡ್ಕೊಡ್ತೀನಿ. ಬೇಡಮ್ಮ ಪ್ಲೀಸ್. ಸರಿ ಬಿಡಿ, ಇನ್ನು 2 ನಿಮಿಷದಲ್ಲಿ ಶಾವಿಗೆ ಭಾತ್ ರೆಡಿ ಆಗುತ್ತೆ, ಕೊಡ್ತೀನಿ. ಅಂದಹಾಗೆ ನಿಮ್ಮ ಬಟ್ಟೆಗಳೆಲ್ಲ ಅಯನ್ ಮಾಡಿ ನಿಮ್ಮ ರೂಮ್ನಲ್ಲಿ ಇಟ್ಟಿದ್ದೀನಿ. ಅಮ್ಮ, ನೀವು ಯಾಕೆ ನನ್ನ ಕೆಲಸಗಳನ್ನ ಮಾಡ್ತೀರಾ? ಯಾಕೆ ವೇದಾಂತ್ ಅವರೇ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ದಿನ ನಿಮ್ಮ ಬಟ್ಟೆ, ಕಾಫಿ, ತಿಂಡಿ ಎಲ್ಲ ನಾನೇ ನೋಡ್ಕೊಳ್ಳೋದಲ್ವಾ? ಯಾಕೆ ಹೊಸದಾಗಿ ಮಾತಾಡ್ತಿದ್ದೀರಾ? ಇನ್ನು ಮುಂದೆ ನನ್ನ ಕೆಲಸಗಳನ್ನ ನೀವು ಮಾಡೋದು ಬೇಡಮ್ಮ, ನಾನೇ ಮಾಡ್ಕೋತೀನಿ. ಓ, ಅಮೂಲ್ಯ ಅವ್ರು ಹೇಳಿದ್ರಾ ಇನ್ಮೇಲೆ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಂತ? ಪರವಾಗಿಲ್ಲ, ನಾನೇ ಮಾಡ್ತೀನಿ, ಅವ್ರಿಗೆ ಗೊತ್ತಾಗದೆ. ಅಮ್ಮ, ನೀವೇನೋ ಅಂದ್ಕೊಳ್ಬೇಡಿ, ನೀವು ಮಾಡಬೇಡಿ ಅಂತ ಹೇಳಿದ್ನಲ್ಲ. ಯಾಕೆ ಬೇಡ? ಇಷ್ಟು ದಿನದಿಂದ ನಾನೇ ಮಾಡ್ತಿದ್ದೀನಲ್ವಾ, ಮುಂದೆನೂ ನಾನೇ ಮಾಡ್ತೀನಿ. ಅಮ್ಮ, ಇನ್ನು ಮುಂದೆ ನೀವು ಇಲ್ಲಿ ಕೆಲಸ ಮಾಡೋದು ಬೇಡಮ್ಮ. ವೇದಾಂತ್ ಅವರು ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನಾನು ಕೆಲಸ ಮಾಡೋದು ಬೇಡ ಅಂದರೆ? ಅಮ್ಮ, ನೀವು ಇಲ್ಲಿ ಕೆಲಸ ಮಾಡೋದು ಬೇಡ. ವೇದಾಂತ್ ಅವರೇ, ನಾನೇನಾದರೂ ತಪ್ಪು ಮಾಡಿದ್ದೀನಾ? ತಪ್ಪು ಮಾಡಿದರೆ ಹೇಳಿ, ನಾನು ತಿದ್ಕೋತೀನಿ. ಮನೆಯಿಂದ ಹೊರಗೆ ಹಾಕ್ಬಿಡಿ. ತಪ್ಪು ಮಾಡಿದ್ ನೀವಲ್ಲ, ನಿಮ್ಮನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತಿದ್ದೀನಲ್ಲ. ದಯವಿಟ್ಟು ಹೀಗೆ ಒಟ್ಟಾಗಿ ಮಾತಾಡಬೇಡಿ. ನನ್ನಿಂದ ಏನು ತಪ್ಪಾಗಿದೆ ಅಂತ ಹೇಳಿ, ನಾನು ತಿದ್ಕೋತೀನಿ. ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ನಿಮ್ಮಿಂದ ಏನೂ ತಪ್ಪಾಗಿಲ್ಲ. ಮತ್ತೆ ಯಾಕೆ ನನಗೆ ಈ ಶಿಕ್ಷೆ? ನೀವು ನನ್ನನ್ನು ಸ್ವಂತ ಮಗನ ಥರ ನೋಡ್ಕೊಂಡಿದ್ದೀರಲ್ವಾ? ಖಂಡಿತ. ಹಾಗಾದ್ರೆ ಪ್ಲೀಸ್ ನನ್ನ ಏನೂ ಕೇಳ್ಬೇಡಿ. ಇದಕ್ಕೆ ಯಾವ ಕಾರಣನೂ ಇಲ್ಲ. ಪರಿಸ್ಥಿತಿ ಆಗಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ. ಮನೆ ಬಿಟ್ಟು ಹೊರಡ್ಬೇಡಿ. ವೇದಾಂತ್, ಯಾಕೆ ವೈಜಯಂತಿ ಅವ್ರಿಗೆ ಮನೆ ಬಿಟ್ಟು ಹೋಗೋದಕ್ಕೆ ಹೇಳ್ತಾ ಇದೆಯಾ? ಅಲ್ಲ, ಅವ್ರು ಯಾಕೆ ಮನೆ ಬಿಟ್ಟು ಹೋಗಬೇಕು? ಪಾಪ, ಅವರು ಈ ಮನೆ ಸದಸ್ಯರಲ್ಲಿ ಒಬ್ರು. ಅವ್ರನ್ನ ನಾವು ಯಾವತ್ತೂ ಕೆಲಸದವರು ಅಂತ ಅನ್ಕೊಂಡೇ ಇಲ್ಲ. ನೀನೇ ಹೇಳ್ತಾ ಇದ್ದಲ್ಲ ವೇದಾಂತ್, ಅವರು ನಿನ್ನ ತಾಯಿ ಸಮಾನ ಅಂತ. ಸ್ವಂತ ತಾಯಿನ ತಾಯಿ ಥರ ಇರೋರ್ನ ಯಾರಾದರೂ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರ? ನೀವು ನನ್ನ ಮಗನಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗಿಂತ ಹೆಚ್ಚಾಗಿ ನೀವೇ ಅವನಿಗೆ ಪ್ರೀತಿ ಕಾಳಜಿ ತೋರಿಸಿದ್ದೀರಾ. ಅಂಥ ನಿಮ್ಮನ್ನ
ವೇದಾಂತ್, ಇವ್ರು ನಿನಗೆ ಕೊಟ್ಟಿರೋ ಪ್ರೀತಿಗೆ ನೀನು ಕೊಡೋ ಬೆಲೆ ಇಷ್ಟೇನಾ? ನನಗಂತೂ ಇದು ಸ್ವಲ್ಪನೂ ಸರಿ ಅನ್ನಿಸ್ತಾ ಇಲ್ಲ. ಒಂದನ್ನು ಪಡ್ಕೊಳ್ಬೇಕು ಅಂದರೆ ಇನ್ನೋದನ್ನು ಕಳ್ಕೊಳ್ಳೇಬೇಕು. ನನಗೆ ಹೆಚ್ಚಿಗೆ ಏನೋ ಪ್ರಶ್ನೆಗಳನ್ನ ಕೇಳ್ಬಿಡಿ ಪ್ಲೀಸ್. ನಾನು ಆಲ್ರೆಡಿ ತುಂಬ ಸಂಕಟ ಅನುಭವಿಸ್ತೇನೆ. ಜಸ್ಟ್ ಲೀವ್ ಇಟ್. ಅಲ್ಲ ವೇದಾಂತ್, ಪಾಪ ವೈಜಯಂತಿಯವರು. ಇರ್ಲಿ ಬಿಡಿ ಸುಹಾಸಿನಿ ಮ್ಯಾಮ್. ವೇದಾಂತ್ ಅವರು ಏನೋ ಕಾರಣ ಇಟ್ಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾರೆ. ಮತ್ತವ್ರಿಗೆ ತೊಂದರೆ ಕೊಡೋದು ಬೇಡ. ನಾನು ಮನೆ ಬಿಟ್ಟು ಹೋಗ್ತೀನಿ. ನೀವು ಎಲ್ಲಿಗೆ ಅಂತ ಹೋಗ್ತೀರಾ? ಅಲ್ಲ, ಈ ಊರಲ್ಲಿ ನಿಮ್ಮವರು ಅಂತ ಯಾರಾದರೂ ಇದ್ದಾರಾ? ಅಥವಾ ನಿಮ್ಮೂರಿನಲ್ಲಾದರೂ ನಿಮ್ಗೆ ಯಾರಾದರೂ ಇದ್ದಾರಾ? ಪಾಪ ಒಂಟಿಯಾಗಿ ನೀವೇನು ಮಾಡ್ತೀರಾ? ಎಲ್ಲಿಗೆ ಅಂತ ಹೋಗ್ತೀರಾ? ಬದುಕೋದಕ್ಕೆ ತುಂಬ ದಾರಿ ಇದೆ, ತೊಂದರೆ ಇಲ್ಲ. ಅಮ್ಮ, ಇದನ್ನು ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿಮ್ಮ. ನಂಗೆ ಬೇಡ ವೇದಾಂತ್ ಅವ್ರೆ. ವೇದಾಂತ್ ಅವರೇ, ನಾನು ಈ ಮನೆಗೆ ಕೆಲಸದೊಳಗೆ ಬಂದಿದ್ದೀನಿ ನಿಜ. ಆದರೆ ನನಗೆ ಯಾವತ್ತೂ ಇದು ನನ್ನ ಮನೆನೇ. ನೀವು ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರ. ಈಗ ನಾನು ಈ ದುಡ್ಡು ತಗೊಂಡ್ರೆ ನಿಮ್ಮ ಪ್ರೀತಿಗೆ ಅವಮಾನ ಮಾಡ್ದಾಗತ್ತೆ. ಬೇಡ ನಂಗೆ ದುಡ್ಡು. ನಾನು ಇಲ್ಲಿಂದ ಹೋಗ್ತೀನಿ. ಆದರೆ ಇದು ಯಾವತ್ತಿದ್ರು ನನ್ನ ಮನೆಯೇ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಅವ್ರ ಕಡೆ ಬದುಕೋದಕ್ಕೆ ತುಂಬ ದೊಡ್ಡಬೇಕು. ಪ್ಲೀಸ್ ಇಟ್ಕೊಳ್ಳಿ. ಅಮ್ಮ, ಇದನ್ನ ನಿಮ್ಮ ಸಂಬಳ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಋಣನ ನಾನಾಗಲಿ ವಿಕ್ರಾಂತ್ ಆಗಲಿ ಆದಿ ಆಗಲಿ ಧ್ರುವ ಆಗಲಿ ಯಾರೂ ತೀರ್ಸೋಕ್ಕಾಗಲ್ಲ. ನಾನು ಮನ್ಸಾರೆ ಕೊಡ್ತಿದ್ದೇನೆ. ಪ್ಲೀಸ್ ಇಟ್ಕೊಳ್ಳಿ. ಪರವಾಗಿಲ್ಲ, ಋಣದ ಮಾತು ಬೇಡ ವೇದಾಂತ್ ಅವ್ರ. ಅಮ್ಮ ಪ್ಲೀಸ್. ಈಗಾಗಲೇ ಸುಹಾಸಿ ನಿಮ್ಮನ್ನ ಮಾತುಗಳು ಆಲ್ರೆಡಿ ನೋವು ಕೊಡ್ತಾರೆ. ನೀವು ಇನ್ನಷ್ಟು ನೋವು ಮಾಡಬೇಡಿ ಪ್ಲೀಸ್. ಇಲ್ಲ ವೇದಾಂತ್ ಅವ್ರೆ, ನಾನು ಹೆಚ್ಚಿಗೆ ಇನ್ನೇನು ಮಾತಾಡಲ್ಲ. ಆದರೆ ಈ ದುಡ್ಡು ನನಗೆ ಬೇಡ. ಇಷ್ಟು ದಿನ ನನ್ನನ್ನು ಮನೆಯವ್ರ ಥರ ನೋಡ್ಕೊಂಡಿದ್ದೀರ. ನನ್ನ ಜೀವನದಲ್ಲಿ ಕಳೆದಿರೋ ಖುಷಿಯಾದ ಕ್ಷಣಗಳು ಅಂದರೆ ಅದು ಈ ಮನೆಯಲ್ಲಿ ನಿಮ್ಗಳ ಜೊತೆ. ಅಷ್ಟು ಸಾಕು ನನಗೆ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ರೂಮ್ನಲ್ಲಿ ನನ್ನ ಬಟ್ಟೆಗಳಿದೆ, ತಗೊಂಡು ಹೋಗ್ಲಾ? ಹಾ, ಖಂಡಿತ ತಗೊಂಡು ಹೋಗಿ. ಅಂತೂ ಇಂತೂ ಈ ಮನೆಯಿಂದ ತೊಲಗಿದ್ಲು. ಸತ್ಯ ಹೇಳ್ತೀನಿ ಅಂತ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ನಿನ್ನ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ನೀನು ಏನೇ ಸರ್ಕಸ್ ಮಾಡಿದ್ರು ಈ ವಸಿಷ್ಠ ಫ್ಯಾಮಿಲಿಗೆ ನಾನೇ ರಾಣಿ.